ಬೆಳ್ತಂಗಡಿ. ರಾಜ್ಯ ಸರ್ಕಾರ ಬಡತನ ರೇಖೆಗಿಂತ ಕಡಿಮೆ ಇರುವ ಬಿಪಿಎಲ್ ಕಾರ್ಡ್ ಹೊಂದಿರುವ ಕೆಲವು ಜನರ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಈ ಪಟ್ಟಿಯನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರಕಟಿಸ್ತಾ ಇದೆ. 1,20,000 ವರಮಾನ ಇರುವವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಇರುತ್ತೆ. ಅದರ ಹೊರತಾಗಿ ಬಿಪಿಎಲ್ ಕಾರ್ಡ್ ಇರೋದಿಲ್ಲ. ಹೀಗಾಗಿ ಜನರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ತಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿರುವುದರಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ಲೈವ್ ನೋಡೋಣ. ರಾಜ್ಯದಲ್ಲಿ 1,17,00,000 ಬಿಪಿಎಲ್ ಕಾರ್ಡ್ದಾರಿದ್ದಾರೆ. ಅದರಲ್ಲಿ ಅನರ್ಹ ಕಾರ್ಡ್ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೇವಲ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಅಷ್ಟೇ ಅಲ್ಲ, ಆ ಒಂದು ಬಿಪಿಎಲ್ ಕಾರ್ಡ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಹೀಗಾಗಿ ಆಹಾರ ಇಲಾಖೆ ಪದೇ ಪದೇ ಹೇಳ್ತಾ ಇತ್ತು, ನಾವು ಅನರ್ಹ ಆಗಿರುವಂತಹ ಒಂದು ಏನ್ ಬಿಪಿಎಲ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ಪ್ರತಿ ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿ ಯಾರೆಲ್ಲ ಅನರ್ಹ ಇದ್ದಾರೋ ಅವರ ಹೆಸರುಗಳನ್ನ ಇಲ್ಲಿ ಪ್ರಕಟ ಮಾಡುವಂತಹ ಕೆಲಸವನ್ನ ಆಯಾ ನ್ಯಾಯಬೆಲೆ ಅಂಗಡಿಯ ಒಂದು ಮಾಲೀಕರು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾನೀಗ ವೈಯಾಲಿಕಾವಲಿರುವಂತಹ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ಅಂದ್ರೆ ಈ ತಿಂಗಳು ಬರುವಂತಹ ರೇಷನ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಈ ನ್ಯಾಯಬೆಲೆ ಅಂಗಡಿಯವರು ಕೂಡ ಮಾಡ್ತಾರೆ. ಅದರ ಪೂರ್ವವಾಗಿ ಈಗ ಒಂದು ಲಿಸ್ಟ್ ಅನ್ನು ಕೂಡ ಪ್ರಕಟ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಇರುವಂತಹ ಜನರು ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತಾರೆ, ಅಥವಾ ಅವರ ಆದಾಯ ಪ್ರತಿ ವರ್ಷದ ಆದಾಯ ಏನಿರುತ್ತೆ 1,20,000 ಹೆಚ್ಚಾಗಿರುತ್ತೆ. ಅಂತವರ ಪಟ್ಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಅವರೆಲ್ಲ ಕೂಡ ನೋಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಏನು ಸಲ್ಲಿಕೆ ಮಾಡಬೇಕು. ಒಂದೊಮ್ಮೆ ಸಲ್ಲಿಕೆ ಮಾಡದೆ ಹೋದ್ರೆ ಇವರೆಲ್ಲ ಹೆಸರನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಇನ್ನು ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಒಟ್ಟು 780ಕ್ಕೂ ಅಧಿಕ ಪಡಿತರ ಚೀಟಿ ಹೊಂದಿರುವಂತಹ ಅದರಲ್ಲಿ 124 ಜನರ ಹೆಸರನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ನನ್ನ ಜೊತೆಗೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ. ಸರ್, ನಿಮಗೆ ಏನ್ ನಿರ್ದೇಶನ ಬಂದಿತ್ತು? ಈ ಪಟ್ಟಿಯನ್ನು ಯಾಕೆ ಹಾಕಿದ್ದೀರಾ? ಈ ಪಟ್ಟಿನಲ್ಲಿ ಏಕೆ ಹಾಕಿದ್ದಾರೆ ಅಂದ್ರೆ, ಇದರಲ್ಲಿ ಇವರು ಐಟಿ ಪೇ ಮಾಡ್ತಾ ಇರ್ತಾರೆ, ಮತ್ತೆ ಜಿಎಸ್ಟಿ ಫೈಲ್ ಮಾಡಿರ್ತಾರೆ, ಮತ್ತೆ 3 ಎಕರೆಗಿನ್ನ ಅಧಿಕ ಇಟ್ಕೊಂಡಿರ್ತಾರೆ ಜಮೀನನ್ನ. ಅದಕ್ಕೆ ಅವ್ರದೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ದಾಖಲೆ ಕೊಡೋಕೆ ಕೇಳಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್, ಮತ್ತೆ ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕಲೆಕ್ಟ್ ಮಾಡಿ ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ಏನ್ ಲಿಸ್ಟ್ ಹಾಕಿದ್ರಲ್ವಾ, ಈ ಲಿಸ್ಟ್ ಹಾಕಿದವರು ಎಲ್ಲರೂ ಕಾರ್ಡ್ ರದ್ದಾಗತ್ತೆ, ಅದು ಹೇಗೆ? ಇಲ್ಲ, ಅವ್ರನ್ನ ಪರಿಶೀಲನೆ ಮಾಡಿ ಮತ್ತರ ಅವ್ರ ಮನೆ ಡೋರ್ ಟು ಡೋರ್ ಹೋಗಿ ಅವ್ರನ್ನ ಚೆಕ್ ಮಾಡಿ ಅವ್ರ ನಿಜವಾದ ಬಡವರೋ ಇಲ್ವಾ ಶ್ರೀಮಂತರ ಅಂತೇಳಿ ತನಿಖೆ ಮಾಡಿ ನಂತರ ಅದನ್ನ ರದ್ದು ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟು ಜನ ಕಾರ್ಡ್ದಾರಿದ್ದಾರೆ? ಆ ಕಾರ್ಡ್ ಇರುವಂತರಲ್ಲಿ ಎಷ್ಟು ಜನರ ಪಟ್ಟಿಯಲ್ಲಿ ಹೆಸರಿದೆ ಸರ್? 124 ಜನದ ಪಟ್ಟಿಯಲ್ಲಿ ಇದ್ದಾರೆ. ಅದರಲ್ಲಿ ಮೊನ್ನೆ 2-3 ಜನದ ಹೆಸರು ಬಂದಿದೆ. ಅದರಲ್ಲಿ ಒಂದೇ ಮನೆಯಲ್ಲೇ 2-3 ಜನ ಕಟ್ತಾ ಇದ್ದಾರೆ. ಐಟಿ ಫೈಲ್ ಮಾಡಿರ್ತಾರೆ, ಜಿಎಸ್ಟಿ ಫೈಲ್ ಮಾಡಿರ್ತಾರೆ, ಮತ್ತೆ ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರದೆಲ್ಲ ಪಟ್ಟಿನಲ್ಲಿ ಬಂದಿದೆ. 127 ಜನ ಕಾರ್ಡ್ದಾರರನ್ನ ರದ್ದು ಮಾಡಿದಾಗ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ಸರ್? ಸರಿ, ಸುಮಾರು ಅಂದಾಜು 2-3 ಕ್ವಿಂಟಾಲ್ ಉಳಿಬಹುದು. ಕ್ವಿಂಟಾಲ್ ಅದ್ರಲ್ಲಿ ಪರ್ಸನ್ ಇದ್ದಾರೆ. ಕೆಲವರು ತಂದೆ ತಾಯಿ ಬಡವರು ಇರ್ತಾರೆ, ಮಕ್ಕಳು ಲೋನ್ಗೋಸ್ಕರ ಐಟಿ ಫೈಲ್ ಮಾಡ್ಕೊಂಡಿರ್ತಾರೆ. ಆ ತರ ಸಮಸ್ಯೆ ಎಲ್ಲ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ನಂತರ ರದ್ದು ಮಾಡ್ತಾರೆ. ಸೊ ಇದಿಷ್ಟು ಇಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಮಾತು. ಅಂದ್ರೆ ಈಗ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಯ ನಂತರದಲ್ಲಿ ಇದ್ರ ಪರಿಶೀಲನೆ ಮಾಡಿ ಅಂತಿಮವಾದಂತಹ ಒಂದು ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತಿರೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳ್ತಂಗಡಿ. ರಾಜ್ಯ ಸರ್ಕಾರ ಬಡತನ ರೇಖೆಗಿಂತ ಕಡಿಮೆ ಇರುವ ಬಿಪಿಎಲ್ ಕಾರ್ಡ್ ಹೊಂದಿರುವ ಕೆಲವು ಜನರ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಈ ಪಟ್ಟಿಯನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರಕಟಿಸ್ತಾ ಇದೆ. 1,20,000 ವರಮಾನ ಇರುವವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಇರುತ್ತೆ. ಅದರ ಹೊರತಾಗಿ ಬಿಪಿಎಲ್ ಕಾರ್ಡ್ ಇರೋದಿಲ್ಲ. ಹೀಗಾಗಿ ಜನರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ತಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿರುವುದರಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ಲೈವ್ ನೋಡೋಣ. ರಾಜ್ಯದಲ್ಲಿ 1,17,00,000 ಬಿಪಿಎಲ್ ಕಾರ್ಡ್ದಾರಿದ್ದಾರೆ. ಅದರಲ್ಲಿ ಅನರ್ಹ ಕಾರ್ಡ್ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೇವಲ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಅಷ್ಟೇ ಅಲ್ಲ, ಆ ಒಂದು ಬಿಪಿಎಲ್ ಕಾರ್ಡ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಹೀಗಾಗಿ ಆಹಾರ ಇಲಾಖೆ ಪದೇ ಪದೇ ಹೇಳ್ತಾ ಇತ್ತು, ನಾವು ಅನರ್ಹ ಆಗಿರುವಂತಹ ಒಂದು ಏನ್ ಬಿಪಿಎಲ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ಪ್ರತಿ ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿ ಯಾರೆಲ್ಲ ಅನರ್ಹ ಇದ್ದಾರೋ ಅವರ ಹೆಸರುಗಳನ್ನ ಇಲ್ಲಿ ಪ್ರಕಟ ಮಾಡುವಂತಹ ಕೆಲಸವನ್ನ ಆಯಾ ನ್ಯಾಯಬೆಲೆ ಅಂಗಡಿಯ ಒಂದು ಮಾಲೀಕರು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾನೀಗ ವೈಯಾಲಿಕಾವಲಿರುವಂತಹ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ಅಂದ್ರೆ ಈ ತಿಂಗಳು ಬರುವಂತಹ ರೇಷನ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಈ ನ್ಯಾಯಬೆಲೆ ಅಂಗಡಿಯವರು ಕೂಡ ಮಾಡ್ತಾರೆ. ಅದರ ಪೂರ್ವವಾಗಿ ಈಗ ಒಂದು ಲಿಸ್ಟ್ ಅನ್ನು ಕೂಡ ಪ್ರಕಟ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಇರುವಂತಹ ಜನರು ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತಾರೆ, ಅಥವಾ ಅವರ ಆದಾಯ ಪ್ರತಿ ವರ್ಷದ ಆದಾಯ ಏನಿರುತ್ತೆ 1,20,000 ಹೆಚ್ಚಾಗಿರುತ್ತೆ. ಅಂತವರ ಪಟ್ಟಿಯನ್ನು ಕೂಡ
ಕೂಡ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಅವರೆಲ್ಲ ಕೂಡ ನೋಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಏನು ಸಲ್ಲಿಕೆ ಮಾಡಬೇಕು. ಒಂದೊಮ್ಮೆ ಸಲ್ಲಿಕೆ ಮಾಡದೆ ಹೋದ್ರೆ ಇವರೆಲ್ಲ ಹೆಸರನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಇನ್ನು ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಒಟ್ಟು 780ಕ್ಕೂ ಅಧಿಕ ಪಡಿತರ ಚೀಟಿ ಹೊಂದಿರುವಂತಿದ್ದಾರೆ. ಅದರಲ್ಲಿ 124 ಜನರ ಹೆಸರನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ನನ್ನ ಜೊತೆಗೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ. ಸರ್, ನಿಮಗೆ ಏನ್ ನಿರ್ದೇಶನ ಬಂದಿತ್ತು? ಈ ಪಟ್ಟಿಯನ್ನು ಯಾಕೆ ಹಾಕಿದ್ದೀರಾ? ಈ ಪಟ್ಟಿನಲ್ಲಿ ಏಕೆ ಹಾಕಿದ್ದಾರೆ ಅಂದ್ರೆ ಇದರಲ್ಲಿ ಇವರು ಐಟಿ ಪೇ ಮಾಡ್ತಾ ಇರ್ತಾರೆ, ಮತ್ತೆ GST ಫೈಲ್ ಮಾಡಿರ್ತಾರೆ, ಮತ್ತೆ 3 ಎಕರೆಗಿಂತ ಅಧಿಕ ಇಟ್ಕೊಂಡಿರ್ತಾರೆ ಜಮೀನನ್ನ. ಅದಕ್ಕೆ ಅವ್ರದೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ದಾಖಲೆ ಕೊಡೋಕೆ ಕೇಳಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್, ಮತ್ತೆ ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕಲೆಕ್ಟ್ ಮಾಡಿ ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ಏನ್ ಲಿಸ್ಟ್ ಹಾಕಿದ್ರಲ್ವಾ, ಈ ಲಿಸ್ಟ್ ಹಾಕಿದವರು ಎಲ್ಲರೂ ಕಾರ್ಡ್ ರದ್ದಾಗತ್ತಾ, ಅದು ಹೇಗೆ? ಇಲ್ಲ, ಅವ್ರನ್ನ ಪರಿಶೀಲನೆ ಮಾಡಿ ಮತ್ತೆ ಅವ್ರ ಮನೆ ಡೋರ್ ಟು ಡೋರ್ ಹೋಗಿ ಅವ್ರನ್ನ ಚೆಕ್ ಮಾಡಿ ಅವ್ರ ನಿಜವಾದ ಬಡವರೋ ಇಲ್ವಾ ಶ್ರೀಮಂತರ ಅಂತೇಳಿ ತನಿಖೆ ಮಾಡಿ ನಂತರ ಅದನ್ನ ರದ್ದು ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟು ಜನ ಕಾರ್ಡ್ದಾರಿದ್ದಾರೆ? ಆ ಕಾರ್ಡ್ ಇರುವಂತರಲ್ಲಿ ಎಷ್ಟು ಜನರ ಪಟ್ಟಿಯಲ್ಲಿ ಹೆಸರಿದೆ ಸರ್? 124 ಜನದ ಪಟ್ಟಿಯಲ್ಲಿ ಇದ್ದಾರೆ. ಅದರಲ್ಲಿ ಮೊನ್ನೆ 2-3 ಜನದ ಹೆಸರು ಬಂದಿದೆ. ಅದರಲ್ಲಿ ಒಂದೇ ಮನೆಯಲ್ಲೇ 2-3 ಜನ ಕಟ್ತಾ ಇದ್ದಾರೆ. IT ಫೈಲ್ ಮಾಡಿರ್ತಾರೆ, GST ಫೈಲ್ ಮಾಡಿರ್ತಾರೆ, ಮತ್ತೆ ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರದೆಲ್ಲ ಪಟ್ಟಿನಲ್ಲಿ ಬಂದಿದೆ. 127 ಜನ ಕಾರ್ಡ್ದಾರರನ್ನ ರದ್ದು ಮಾಡಿದಾಗ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ಸರ್? ಸರಿ, ಸುಮಾರು ಅಂದಾಜು 2-3 ಕ್ವಿಂಟಾಲ್ ಉಳಿಬಹುದು. ಕ್ವಿಂಟಾಲ್ ಅದ್ರಲ್ಲಿ ಪರ್ಸನ್ ಇದ್ದಾರೆ. ಕೆಲವರು ತಂದೆ ತಾಯಿ ಬಡವರು ಇರ್ತಾರೆ, ಮಕ್ಕಳು ಲೋನ್ಗೋಸ್ಕರ IT ಫೈಲ್ ಮಾಡ್ಕೊಂಡಿರ್ತಾರೆ. ಆತರ ಸಮಸ್ಯೆ ಎಲ್ಲ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ನಂತರ ರದ್ದು ಮಾಡ್ತಾರೆ. ಸೊ ಇದಿಷ್ಟು ಇಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಮಾತು. ಅಂದ್ರೆ ಈಗ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಯ ನಂತರದಲ್ಲಿ ಇದರ ಪರಿಶೀಲನೆ ಮಾಡಿ ಅಂತಿಮವಾದಂತಹ ಒಂದು ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳ್ತಂಗಡಿ. ರಾಜ್ಯ ಸರ್ಕಾರ ಬಡತನ ರೇಖೆಗಿಂತ ಕಡಿಮೆ ಇರುವ BPL ಕಾರ್ಡ್ ಹೊಂದಿರುವ ಕೆಲವು ಜನರ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಈ ಪಟ್ಟಿಯನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರಕಟಿಸ್ತಾ ಇದೆ. 1,20,000 ವರಮಾನ ಇರುವವರಿಗೆ ಮಾತ್ರ BPL ಕಾರ್ಡ್ ಇರುತ್ತೆ. ಅದರ ಹೊರತಾಗಿ BPL ಕಾರ್ಡ್ ಇರೋದಿಲ್ಲ. ಹೀಗಾಗಿ ಜನರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ತಮ್ಮ BPL ಕಾರ್ಡ್ ರದ್ದಾಗಿರೋದ್ರಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ಲೈವ್ ನೋಡೋಣ. ರಾಜ್ಯದಲ್ಲಿ 1,17,00,000 BPL ಕಾರ್ಡ್ದಾರಿದ್ದಾರೆ. ಅದರಲ್ಲಿ ಅನರ್ಹ ಕಾರ್ಡ್ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೇವಲ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಅಷ್ಟೇ ಅಲ್ಲ, ಆ ಒಂದು BPL ಕಾರ್ಡ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಹೀಗಾಗಿ ಆಹಾರ ಇಲಾಖೆ ಪದೇ ಪದೇ ಹೇಳ್ತಾ ಇತ್ತು, ನಾವು ಅನರ್ಹ ಆಗಿರುವಂತಹ ಒಂದು ಏನ್ BPL ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸರ್ಕಾರ ಆ ನಿರ್ಧಾರಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ಪ್ರತಿ ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿ ಯಾರೆಲ್ಲ ಅನರ್ಹ ಇದ್ದಾರೋ ಅವರ ಹೆಸರುಗಳನ್ನ ಇಲ್ಲಿ ಪ್ರಕಟ ಮಾಡುವಂತಹ ಕೆಲಸವನ್ನ ಆಯಾ ನ್ಯಾಯಬೆಲೆ ಅಂಗಡಿಯ ಒಂದು ಮಾಲೀಕರು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾನೀಗ ವೈಯಾಲಿ ಕಾವಲಿರುವಂತಹ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ಅಂದ್ರೆ ಈ ತಿಂಗಳು ಬರುವಂತಹ ರೇಷನ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಈ ನ್ಯಾಯಬೆಲೆ ಅಂಗಡಿಯವರು ಕೂಡ ಮಾಡ್ತಾರೆ. ಅದರ ಪೂರ್ವವಾಗಿ ಈಗ ಒಂದು ಲಿಸ್ಟ್ ಅನ್ನು ಕೂಡ ಪ್ರಕಟ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಇರುವಂತಹ ಜನರು ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತಾರೆ, ಅಥವಾ ಅವರ ಆದಾಯ ಪ್ರತಿ ವರ್ಷದ ಆದಾಯ ಏನಿರುತ್ತೆ 1,20,000 ಹೆಚ್ಚಾಗಿರುತ್ತೆ. ಅಂತವರ ಪಟ್ಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಅವರೆಲ್ಲ ಕೂಡ ನೋಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಏನು ಸಲ್ಲಿಕೆ ಮಾಡಬೇಕು. ಒಂದೊಮ್ಮೆ ಸಲ್ಲಿಕೆ ಮಾಡದೆ ಹೋದ್ರೆ ಇವರೆಲ್ಲ ಹೆಸರನ್ನು ಕೂಡ